ಮೋಡ ಕಟ್ಕೊಂಡಿರುತ್ತಲ್ಲ, ಗಾಳಿ ಬಂದಾಗ ತೇಲುತ್ತೆ. ಮೋಡ ಕಟ್ಕೊಂಡಿರುತ್ತಲ್ಲ, ಗಾಡಿ ಬಂದಾಗ ಗಾಡಿ ಬಂದಾಗ ಗಾಳಿ 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 ಬಂದಾಗ ಅದು ತೇಲುತ್ತೆ. ಮೋಡ ಕಟ್ಕೊಂಡಿರೋದ್ರಿಂದ ಗಾಳಿ ಬಂದಾಗ ತೇಲುತ್ತೆ. ಕರೆಕ್ಟಾ? ಹೆಂಗ್ ತೇಲುತ್ತೆ? ಕೆಳಗೆ ಹಾಕಿ ಬಿದೋಗಲ್ಲ ಅದು. ಅದು ಗೊತ್ತಿಲ್ಲ ಸರ್. ಅದ್ನೇ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ ನೋಡ್ರಿ. ಗೊತ್ತಿಲ್ಲ ಅನ್ನತ್ತೆ, ನಾನೇನೋ ಗೊತ್ತೇನೋ ಅನ್ಕೊಂಡೆ. ಅಲ್ಲ, ಸುಮ್ನೆ ಏನೇನೋ ಹೇಳಕ್ಕಿಂತ ಗೊತ್ತಿಲ್ಲ ಅನ್ನೋದು. ಗೊತ್ತಿಲ್ಲ ಅನ್ಬಿಡೋದು ಬೆಸ್ಟ್. ಏನಕ್ಕೆ ಇರುತ್ತೆ ಅಂದ್ರೆ ಅದು ಆಕಾಶ ಇದ್ಮೇಲೆ ಮೋಡ ಇರ್ಲೇಬೇಕು. ಆಕಾಶ ಇದ್ಮೇಲೆ ಮೋಡ ಇರ್ಲೇಬೇಕು. ರೂಲ್ಸ್ ಗೌರ್ಮೆಂಟ್ ಅವ್ರು ಮಾಡಿದಾರೆ. ಗೌರ್ಮೆಂಟ್ ಅವ್ರು ರೂಲ್ಸ್ ಮಾಡಿರೋದ್ರಿಂದ ಆಕಾಶ ಇದ್ರೆ ಮೋಡ ಇರ್ಲೇಬೇಕು. ಅದರಿಂದ ಇದ್ದೇ ಇರುತ್ತೆ. ಏನು ಮಾಡಕ್ಕಾಗಲ್ಲ. ಮೋಡಗಳು ಏನಕ್ಕೆ ತೇಲ್ತಾ ಇರುತ್ತೆ? ನಾವು ನೋಡಿದಾಗ ಹಂಗ ಅನ್ಸತ್ತೆ ಅಷ್ಟೇ, ತೇಲ್ತಾ ಇರುತ್ತೆ ಅಂತ. ಅದು ಇವರು ಮಾಡಿ ಮೇಲೆ ಕೂತ್ಕೊಂಡು ನೋಡಿದಾಗ ಹಂಗ ಅನ್ಸುತ್ತೆ ಅಷ್ಟೇ. ಅದು ಯಾವುದೇ ಕಾರಣಕ್ಕೂ ತೇಲಲ್ಲ. ಸುಮ್ನೆ ಒಂದೇ ಕಡೆ ಇರುತ್ತೆ. ಹೌದು, ಎಲ್ಲ ಕಡೆನೂ ಮೋಡಗಳು ಇದ್ದೇ ಇರುತ್ತೆ. ಎಲ್ಲ ಕಡೆನೂ ಮೋಡ. ಇವ್ರ ಮನೆ ಒಳಗೆ ಎಲ್ಲ ಕಡೆನೂ ಮೋಡಗಳು ಇದ್ದೇ. ಆಚೆ ಕಡೆ ಮಾತ್ರ ಮೋಡ ಇದ್ದೇ ಇರುತ್ತೆ. ಅದು ಏನಕ್ಕೆ ತೇಲುತ್ತೆ ಅಂತ ಗೊತ್ತಿಲ್ಲ. ನಿಮ್ಮ ಮನೆಯವರು ನಿಮ್ಮ ಮಾತೆ ಕೇಳಬೇಕು ಅಂದ್ರೆ ನೀವ್ ಏನ್ ಮಾಡ್ತೀರಾ? ನಮ್ಮ ಮಾತೆ ಕೇಳಬೇಕು ಹೇಳಿದ್ರೆ ಅವ್ರು ಹೇಳಿದ ಕೆಲಸ ಎಲ್ಲ ಸರಿಯಾಗಿ ಮಾಡ್ತಾ ಇರ್ಬೇಕು. ಅವ್ರು ಹೇಳಿದ ಕೆಲಸ ಎಲ್ಲ ಸರಿಯಾಗಿ ಮಾಡ್ತಾ ಇರ್ಬೇಕು. ಅವ್ರು ಹೇಳಿದ ಕೆಲಸ ಎಲ್ಲ ಸರಿಯಾಗಿ ಮಾಡ್ತಾ ಇದ್ರೆ ಇವ್ರ ಮಾತನ್ನ ಕೇಳ್ತಾನೆ ಇರ್ತಾರೆ. ಕೇಳ್ತಾರೆ. ಅವ್ರು ಏನ್ ಹೇಳಿದ್ರು ಅದನ್ನ ಮಾಡ್ಕೊಡೋದು. ಅವ್ರು ಹೇಳಿದ ಕೆಲಸ ಮಾಡೋದು, ಅದೆಲ್ಲ ಮಾಡಿದ್ರೆ ನಮ್ಮ ಮಾತು ಕೇಳ್ತಾರೆ. ಇವೇನ್ ಹೇಳಿದ್ರು? ಅಲ್ಲಿ ಹೋಗ್ಬಿಟ್ಟು ಇದು ಒಂದು ಹಳ್ಳ ತೆಗಿ, ತೆಂಗಿನ ಮರ ನೆಡು, ಅದೆಲ್ಲ ಯಾರು ಹೇಳ್ತಾರೆ? ಆಫೀಸಿಗೆ ಹೋಗೋರೆಲ್ಲ ಅದೆಲ್ಲ ಹೇಳ್ತಾರೆ. ಯಾರಾದ್ರು ಅಕಸ್ಮಾತ್ ಹೇಳಿದ್ರಪ್ಪ ಅಲ್ಲಿ ಹೋಗಿ ಒಂದು ಹಳ್ಳ ತೋಡ್ಬಿಟ್ಟು ಒಂದು 50 ತೆಂಗಿನ ಮರ ನೆಡು ಅಂತ ಅಂದ್ರು. ಹಾಗೆಲ್ಲ ಹೇಳುದಿಲ್ಲ. ಅವ್ರು ಹೇಳ್ತಾರೆ, ನಮ್ಗೆ ಗೊತ್ತುಂಟಲ್ಲ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿಲ್ಲ, ನಮ್ಗೆ ಮೊದ್ಲೇ ಗೊತ್ತಿರ್ತದೆ. ಮೊದ್ಲೇ ಗೊತ್ತಿತ್ತು. ಇವ್ರು ಮದ್ವೆಗಿಂತ ಮುಂಚೆ ಫಸ್ಟೇ ಗೊತ್ತಿತ್ತು ಏನೇನ್ ಹೇಳ್ತಾರೆ ಅಂತ. ಮದ್ವೆಗಿಂತಲ್ಲ, ಮದ್ವೆ ಆದ್ಮೇಲೆ ನಮಗೆ ಗೊತ್ತಾಗ್ತದಲ್ಲ ಅವರ ಸ್ವಭಾವ ಹೇಗೆ ಏನಂತೇಳಿ. ಅದಕ್ಕೆ ಸರಿಯಾಗಿ ನಡೆದ್ರೆ ಅವ್ರು ನಮ್ಮ ಮಾತು ಕೇಳ್ತಾರೆ. ಅವ್ರ ಮಾತಿಗೆ ಸರಿಯಾಗಿ ನಡೆದ್ರೆ ಇವ್ರ ಮಾತು ಕೇಳ್ತಾರೆ. ನಿಮ್ಮ ಮನೆಯವರು ನಿಮ್ಮ ಮಾತೇ ಕೇಳ್ಬೇಕು ಅಂದ್ರೆ ನೀವ್ ಏನೇನ್ ಮಾಡ್ತೀರಾ? ಅವ್ರಿಗೆ ಇಷ್ಟವಾಗುವಂತ ಅಡಿಗೆಗಳನ್ನ ಮಾಡಾಕ್ಬೇಕು. ಅವ್ರಿಗೆ ಇಷ್ಟವಾದಂತ ಅಡಿಗೆಗಳನ್ನ ಮಾಡಾಕ್ಬೇಕು. ಚೌಟ್ರಿಲಿ ಮನೆಯಲ್ಲೇ ಮತ್ತೆ ಅವ್ರ ಮೂಡ್ ಹೇಗಿದೆ ಅಂತ ನೋಡ್ಕೊಂಡು ಮಾತಾಡ್ಬೇಕು. ಇಲ್ಲಾಂದ್ರೆ ಮಾತಾಡಲ್ಲ ನೀವು? ಇಲ್ಲ, ಮಾತಾಡ್ತೀವಿ. ಮಾತಾಡ್ತಾರೆ. ನಮ್ಮ ಮಾತು ಕೇಳ್ಬೇಕು ಅಂದ್ರೆ, ನಿಮ್ಮ ಮಾತು ಕೇಳಬೇಕು ಅಂದ್ರೆ ಅವ್ರ ಮೂಡ್ ನೋಡ್ಕೊಂಡು ಇವ್ರು ಮಾತಾಡ್ಬೇಕು. ಅವ್ರು ಇಷ್ಟಪಟ್ಟಿರೋದು ಮಾಡಿದ್ರೆ, ಅವ್ರು ಇಷ್ಟಪಟ್ಟಿದ್ದು ಏನ್ ಮಾಡಿದ್ರು ಅವರು ಇವ್ರ ಮಾತು ಕೇಳ್ತಾರೆ. ಅವ್ರು ಇನ್ನೊಂದು ಮದುವೆ ಮಾಡ್ಕೋಬೇಕು ಅಂದ್ರಪ್ಪ. ಇಲ್ಲ, ನಾವು ಇಷ್ಟ ಇದ್ರೆ ಅವ್ರು ಮಾಡ್ಕೊಳ್ಳಲ್ಲ. ನಾವು ಕರೆಕ್ಟ್ ಆಗಿದ್ರೆ ಅವರು ಸರಿಯಾಗಿ ಇಷ್ಟ ಅವ್ರು ಏನಿದ್ರು ಮಾಡ್ಬೋದು ಅಂದ್ರೆ. ಇಲ್ಲ, ನಾವು ರೆಸ್ಟ್ರಿಕ್ಷನ್ಸ್ ಇದೆ ಒಂಚೂರು. ಇದೆ ಅಷ್ಟೇ ಹೇಳ್ಬಿಟ್ರು. ಏನ್ ಬೇಕಾದ್ರೆ ಬೇಡ. ಏನ್ ಅವ್ರು ಹೇಳಿದ್ ಏನ್ ಮಾಡಿದ್ರು, ಅವ್ರಿಗೆ ಏನ್ ಇಷ್ಟನೋ ಅದನ್ನ ಬಿಟ್ಬಿಟ್ರೆ ಅವರು ಇವ್ರ ಮಾತು ಕೇಳ್ತಾರೆ ಅಂತ. ಅವ್ರಿಗೆ ಏನು ಇಷ್ಟ ಇದೆ ನಾವು ಮಾಡ್ಕೊಟ್ರೆ ಅದ್ರ ಚೆನ್ನಾಗಿದೆ. ಅವ್ರಿಗೆ ಏನ್ ಇಷ್ಟ ಇದೆಯೋ, ಅವ್ರ ಮುದ್ದೆ ಇಷ್ಟ ಇರುತ್ತೆ, ಅನ್ನ ಇಷ್ಟ ಇರುತ್ತೆ, ಸಾರು ಇಷ್ಟ ಇರುತ್ತೆ, ಅವ್ರು ಮಾಡ್ಕೊಟ್ರೆ ಅವರು ಇವ್ರ ಮಾತು ಕೇಳ್ತಾರೆ. ನಾವು ಕರೆಕ್ಟ್ ಆಗಿದ್ರೆ ಕೇಳ್ತಾರೆ. ಇವ್ರು ಕರೆಕ್ಟ್ ಆಗಿ ಮೇಕಪ್ ಎಲ್ಲ ಮಾಡ್ಕೊಂಡು ಕರೆಕ್ಟ್ ಆಗಿದ್ರೆ ಇವ್ರು ಮಾತು ಕೇಳ್ತಾರೆ. ಇಲ್ಲ ಅಂದ್ರೆ ಕೇಳಲ್ಲ. ಮೇಕಪ್ ಎಲ್ಲ ಬೇರೆ ಕೆಲಸದಲ್ಲಿ, ಒಳ್ಳೆ ಕೆಲಸಗಳು ಮಾಡ್ಕೊಂಡಿದ್ರೆ ಇವ್ರ ಮಾತು ಕೇಳ್ತಾರ. ಕೋಪ ಬಂದ್ರೆ ನೀವು ಯಾವ ತರ ತೀರಿಸ್ಕೋತೀರ? ನಾವು ಅವ್ರಿಗೆ ಪ್ರತಿ ಉತ್ತರ ಕೊಡ್ತೀವಿ. ಪ್ರತಿ ಉತ್ತರ ಅವ್ರ ಹೆಂಗ್ ಬೈತಾರೆ ನಾವು ಹಾಗೆ ಬೈಯೋದು. ಅವ್ರು ಹೆಂಗ್ ಬೈತಾರೆ ಇವ್ರು ಅದೇ ತರ ಬೈತಾರೆ. ಏನ್ ಮಾಡೋದು? ಅವ್ರು ರ್ಯಾಶ್ ಆದ್ರೆ ನಾವು ರ್ಯಾಶ್ ಆಗ್ತೀವಿ. ಅವ್ರು ರ್ಯಾಶ್ ಆದ್ರೆ ಇವ್ರು ಬಿಡಲ್ಲ, ಇವ್ರು ರ್ಯಾಶ್ ಆಗದೆ. ಅವ್ರ ಆಪೋಸಿಟ್ ಯಾವ ತರ ಸ್ಟ್ರಾಂಗ್ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್. ಮೊದಲೆಲ್ಲ ಮಾಡ್ತಿರ್ಲಿಲ್ಲ, ಇವಾಗ ಮಾಡ್ತೀವಿ ನಾವು.